ಸೊ ವಾಟ್ಸಪ್ ಗೈಸ್ ಎಲ್ಲ ಹೆಂಗಿದ್ರಿ? ನಾನಂತೂ ಸಖತ್ತಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಧಾನಿ ಮೋದಿಯವರ ಹುಟ್ಟಿನಿಂದ ಇಲ್ಲಿಯವರೆಗಿನ ಅವರ ಜೀವನವನ್ನು ತಿಳಿದುಕೊಳ್ಳೋಣ ಬನ್ನಿ. ನರೇಂದ್ರ ಮೋದಿಯವರು ಜನಿಸಿದ್ದು 1950 ಸೆಪ್ಟೆಂಬರ್ 17ರಂದು. ಹಾಗಾಗಿ ಈಗ ಅವರ ವಯಸ್ಸು 73 ವರ್ಷ. ಅವರು ಗುಜರಾತ್ ರಾಜ್ಯದ ವಡ್ನಗರ್ ಎಂಬಲ್ಲಿ ಜನಿಸ್ತಾರೆ. ಅವರ ಪೂರ್ಣ ಹೆಸರು ನರೇಂದ್ರ ದಾಮೋದರ್ ದಾಸ್ ಮೋದಿ. ಇವರ ತಂದೆಯ ಹೆಸರು ದಾಮೋದರ್ ದಾಸ್ ಮೋದಿ, ತಾಯಿಯ ಹೆಸರು ಹೀರಾಬೆನ್ ಅಂತ. ಇನ್ನು ಮೋದಿಯವರು ಜಸೋದಾಬೆನ್ ಅವರನ್ನು ಮದುವೆ ಆಗಿದ್ದರು ಅಂತ ಹೇಳಲಾಗುತ್ತೆ. ಪ್ರಧಾನಿ ಮೋದಿಯ ಶಿಕ್ಷಣ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಬಂದರೆ ಮೋದಿಯವರು 1967ರಲ್ಲಿ SSC ಪರೀಕ್ಷೆಯನ್ನು ಬರೆದಿದ್ದರು ಮತ್ತು ರಾಜಕೀಯ ವಿಜ್ಞಾನದಲ್ಲಿ BA ಪದವಿಯನ್ನು ಕೂಡ ಪಡೆದಿದ್ದರು. 1983ರಲ್ಲಿ ಗುಜರಾತ್ ವಿಶ್ವವಿದ್ಯಾನಿಲಯದಿಂದ MA ಕೂಡ ಮಾಡಿದ್ರು ಅಂತ ಹೇಳಲಾಗುತ್ತೆ. ಪ್ರಧಾನಿಯವರು ತಮ್ಮ ಅಫಿಡವಿಟ್ನಲ್ಲಿ ಈ ಎಲ್ಲ ಹೇಳಿಕೆಯನ್ನು ಹೇಳಿಕೊಂಡಿದ್ದಾರೆ. ಪ್ರಧಾನಿ ಮೋದಿಯವರ ಜನಿಸಿದ ಕುಟುಂಬದಲ್ಲಿ ಅವರ ತಂದೆ ರೈಲು ನಿಲ್ದಾಣದ ಬಳಿ ಚಹಾವನ್ನು ಮಾರುತ್ತಿದ್ದರು ಮತ್ತು ಒಂದು ಕಿರಾಣಿ ಸ್ಟೋರನ್ನು ಕೂಡ ಅವರು ಹೊಂದಿದ್ರು ಅಂತ ಹೇಳಲಾಗುತ್ತೆ. ಮೋದಿಯವರು ಅವರ ತಂದೆಗೆ ಚಹಾ ಮಾರೋದರಲ್ಲಿ ಸಹಾಯವನ್ನು ಮಾಡ್ತಿದ್ದರು ಅವರ ಒಂದು ಬಾಲ್ಯದ ಜೀವನದಲ್ಲಿ. ಮೋದಿಯವರ ರಾಜಕೀಯ ಜೀವನ. 1987ರಲ್ಲಿ ಅವರು BJPಗೆ ಸೇರ್ತಾರೆ. ಕೇವಲ 1 ವರ್ಷದ ನಂತರ ಅವರನ್ನು ಗುಜರಾತ್ನ ಶಾಖೆಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡ್ತಾರೆ. ನಂತರ 2001ರಲ್ಲಿ ಕೇಶುಭಾಯಿ ಪಟೇಲ್ ಅವರು ಆರೋಗ್ಯದ ಕಾರಣದಿಂದ ರಾಜೀನಾಮೆಯನ್ನು ನೀಡಿದಾಗ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ನಂತರ 2014ರ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸ್ಪರ್ಧೆಯನ್ನು ಮಾಡ್ತಾರೆ. ಅದರಲ್ಲಿ ಅವರು ಹೆಚ್ಚಿನ ಅಂತರದಿಂದ ಗೆದ್ದರು ಮತ್ತು ಮೇ 26, 2014ರಂದು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ನಂತರ ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ್ ಅಭಿಯಾನ್, ಮೇಕ್ ಇನ್ ಇಂಡಿಯಾ, ಕ್ಲೀನ್ ಗಂಗಾ ಮುಂತಾದ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ರೂಢಿಸಿಕೊಂಡರು. 2014ರಲ್ಲಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳ ಪಟ್ಟಿಯಲ್ಲಿ 15ನೇ ಸ್ಥಾನದಲ್ಲಿದ್ದರು. ಆದರೆ ಈಗ 2024ರಲ್ಲಿ ಅವರು 8ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಪ್ರಧಾನಿ ಮೋದಿಯವರು ರೂಪಿಸಿದ ಯೋಜನೆಗಳು: 1. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, 2. ಸ್ವಚ್ಛ ಭಾರತ್ ಮಿಷನ್, 3. ಮುದ್ರಾ ಬ್ಯಾಂಕ್ ಯೋಜನೆ, 4. ಮೇಕ್ ಇನ್ ಇಂಡಿಯಾ, 5. ಹೆಣ್ಣು ಮಕ್ಕಳ ಅಭಿವೃದ್ಧಿಗಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ, 6. ಪ್ರಧಾನಮಂತ್ರಿ ಉಜ್ವಲ ಯೋಜನೆ. ಹೀಗೆ ಹಲವು ಯೋಜನೆಗಳನ್ನು ಪ್ರಧಾನಮಂತ್ರಿಯವರು ರೂಪಿಸಿಕೊಂಡಿದ್ದಾರೆ. ಇದರಲ್ಲಿ 30ಕ್ಕೂ ಹೆಚ್ಚು ಯೋಜನೆಗಳನ್ನು ಅವರು ತಮ್ಮ 10 ವರ್ಷದ ಪ್ರಧಾನಮಂತ್ರಿಯ ಹುದ್ದೆಯಲ್ಲಿ 10 ವರ್ಷದ ಒಂದು ರಾಜಕೀಯ ಜೀವನದಲ್ಲಿ ಆ ಒಂದು ಯೋಜನೆಗಳನ್ನು ರೂಪಿಸಿಕೊಂಡು ಭಾರತದ ಒಂದು ಡೆವಲಪ್ಮೆಂಟ್ಗೋಸ್ಕರ ಶ್ರಮವನ್ನು ಪಟ್ಟಿದ್ದಾರೆ. ಇನ್ನು ಮೋದಿಯವರ ಒಂದು ಬ್ಯಾಲೆನ್ಸ್ ಅಂತಂದರೆ ಅವರ ಬಳಿ ಇರತಕ್ಕಂಥ ಹಣದ ಬಗ್ಗೆ ಹೇಳಬೇಕು ಅಂತಂದರೆ 2012ರಲ್ಲಿ ಮೋದಿಯವರ ಬಳಿ 1,33,00,000 ಹಣ ಇತ್ತು. ನಂತರ 2014ರಲ್ಲಿ ಪ್ರಧಾನಮಂತ್ರಿ ಆದಾಗ 1,65,95,000 ರೂಪಾಯಿ ಹಣವಿತ್ತು ಅಂತ ಹೇಳಲಾಗುತ್ತೆ. ಈಗ 2,58,00,000 ರೂಪಾಯಿಗಳು ಇದ್ದಾವೆ ಅಂತ ಹೇಳಲಾಗುತ್ತೆ. ಮೋದಿಯವರು SBIನಲ್ಲಿ 2 ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿದ್ದಾರೆ. ಅವೆರಡು ಕೂಡ ಗುಜರಾತ್ನಲ್ಲಿದೆ. ಒಂದು ಬ್ಯಾಂಕ್ ಅಕೌಂಟಲ್ಲಿ 574 ರೂಪಾಯಿ ಮತ್ತು ಇನ್ನೊಂದರಲ್ಲಿ 2,47,44,000 ಚಿಲ್ಲರೆ ರೂಪಾಯಿಗಳು ಇದ್ದಾವೆ ಅಂತ ಹೇಳಲಾಗುತ್ತೆ. ಹಾಗೆ ಅವರ ಬಳಿ 4 ಚಿನ್ನದ ಉಂಗುರಗಳು ಕೂಡ ಇದ್ದಾವೆ. ಹಾಗೆಯೇ ತಮ್ಮ ಬಳಿ ಯಾವುದೇ ಸ್ವಂತ ವಾಹನ ಇಲ್ಲ ಅಂತ PM ಮೋದಿಯವರು ಹೇಳಿಕೊಂಡಿದ್ದಾರೆ. 2019ರಲ್ಲಿ ಗುಜರಾತ್ನ ಗಂಗಾನಗರಲ್ಲಿ ಒಂದು ಮನೆ ಕೂಡ ಇದೆ ಅಂತ ಹೇಳಿದ್ರು. 2019ರಲ್ಲಿ ಗುಜರಾತ್ನ ಗಾಂಧಿನಗರ್ನಲ್ಲಿ ಒಂದು ಮನೆ ಇದೆ ಅಂತ ಹೇಳ್ಕೊಂಡಿದ್ರು. ಅದು 1,10,00,000 ರೂಪಾಯಿದು ಅಂತ ಅಂದಾಜಿಸಲಾಗಿತ್ತು. ಆದರೆ ಈಗ ಅದನ್ನು ಕೂಡ ಅವರು ಮಾರಿದ್ದಾರೆ. ಯಾರಿಗೆ ಮಾರಿದಾರೋ, ಗಿಫ್ಟ್ ಕೊಟ್ಟಿದ್ದಾರೋ, ಯಾರಿಗೆ ಏನು ಮಾಡಿದಾರೋ ಗೊತ್ತಿಲ್ಲ. ಬಟ್ ಅದು ಈಗ ಅವರ ಆಸ್ತಿಯಲ್ಲಿ ಇಲ್ಲ. ಮೋದಿಯವರು ಹೇಳೋರ ಪ್ರಕಾರ ಅವರಿಗೆ ಆದಾಯ ಬರೋದು ಸರ್ಕಾರದಿಂದ ಮಾತ್ರ. ಆ ದುಡ್ಡನ್ನು ಬ್ಯಾಂಕಿನಲ್ಲಿ ಇಡ್ತೀನಿ, ಅದರಿಂದ ಬಡ್ಡಿ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅದಲ್ಲದೆ ಪ್ರಧಾನಿ ಮೋದಿಯವರ ಮೇಲೆ ಅಥವಾ ಅವರ ಕುಟುಂಬದ ಮೇಲೆ ಯಾವುದೇ ಸಾಲ ಇಲ್ಲ ಅಂತ ಪ್ರಧಾನಿ ಮೋದಿಯವರು ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಪ್ರಧಾನಿ ಮೋದಿಯವರ ಜೀವನದ ಶಾರ್ಟ್ ಸ್ಟೋರಿ. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ಮಾಹಿತಿಯನ್ನು ಶೇರ್ ಮಾಡಿ.